ಹಲೋ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ಆ, ನಮ್ದು ಒಂದ್ ಪವಾಡ ಆಗೇತಿರಿ. ಪವಾಡ ಹೇಳಮ್ಮ ತಾಯಿ. ನಾವು ಬೆಳಗಾವದಿಂದ ಮಾತಾಡ್ತಿರೋದು. ಅನಿತಾ ಅನಿತಾ ಅಂತ. ಅನಿತಾ ಅಂತೇಳಿನಮ್ಮ. ಹಾ, ನೀವ್ ಇದಕ್ಕೆ ಮುಂಚೆ ನನಗೆ ಫೋನ್ ಮಾಡಿದಿರಲ್ಲ ತಾಯಿ. ಹೌದು, ಮಾಡಿದ್ದು ಗುರುಗಳೇ. ನೀವು 9 ವಾರ ವ್ರತ ತಿಳಿಸ್ಕೊಟ್ಟಿದ್ದೀರಿ. 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೆ, ನೀವು ಮಾಡಿದೀರಾ ಪೂಜೆವನ್ನು? ಹಾ, ಮಾಡಿದ್ದೇವೆ ಗುರುಗಳೇ. ಅದರಿಂದ ನಮಗ್ ಬಾಳ ಒಳ್ಳೇದಾಗೇತ್ರಿ. ಏನಾಯ್ತಮ್ಮ? ನಮ್ ತಾಯಿಯವ್ರಿಗೆ 3 ವರ್ಷದಿಂದ ಹೊಟ್ಟೆ ನೋವು ಇತ್ರಿ ಬಾಳ. ಓಕೆ. ಅದ ನಾವ್ ಹಾಸ್ಪಿಟಲ್ಗಳೆಲ್ಲಾ ತೋರ್ಸಿದ್ದು ಗುಣಮುಖ ಆಗಿರ್ಕಿಲ್ಲ ರೀ. ಗುಣಮುಖ ಆಗಿರ್ಲಿಲ್ಲ. ಓಕೆ. ಹಾಸ್ಪಿಟಲ್ ಅಲ್ಲಿ 3 ವರ್ಷದಿಂದ ತೋರಿಸ್ತಾ ಇದ್ದೀರಾ, ಗುಣಮುಖ ಆಗಿರ್ಲಿಲ್ಲ ನಿಮ್ಗೆ? ಹೌದು ಗುರುಗಳೇ. ಓಕೆ. ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದ್ರು. ಬಟ್ ನಮ್ಮ ಇದ್ ಇಲ್ಲಿ ಮಠಕ್ ಹೋಗ್ತಿದ್ದು, ರಾಯರ್ ಮಠಕ್ ಹೋಗ್ತಿದ್ದು ರೀ. ಓಕೆ ಅಮ್ಮ. ಅಲ್ಲಿ ಹೋದಾಗ ನಮ್ ತಾಯಿಯವ್ರ ಅಲ್ಲಿ ಬೇಡ್ಕೊಂಡ್ ಬಂದಿದ್ರಿ. ಅಂದ್ರ ಹೊಟ್ಟೆ ನೋವು ಬಾಳ ಐತಿ ಅಂದ್ರ ಅವ್ರಿಗೆ ಸ್ಕ್ಯಾನಿಂಗ್ ಮಾಡ್ಸಕಂದ್ರ ಅನ್ಸ್ತಾರ್ರಿ ಅವ್ರ. ಓಕೆ ಅಮ್ಮ. ಅದಕ್ಕ ಅಲ್ಲೇ ಬೇಡ್ಕೊಂಡ್ ಬರಂತ್ಲೆ. ಆಮೇಲೆ ಅವ್ರ ಕನಸೊಳಗ್ ಒಂದ್ಸಲ ರಾಯರ್ ಬಂದ ಉತ್ತರಾಣಿ ಗಿಡ ಒಂದ್ ತೋರ್ಸಿದ್ರಿ. ಅದು ಉತ್ತರಾಣಿ ಗಿಡ ತೋರ್ಸಾನಂತ್ಲೆ ನಾವ್ ಅದ್ ಯೂಟ್ಯೂಬ್ ಒಳಗ್ ಎಲ್ಲಾ ಸರ್ಚ್ ಮಾಡಿದ್ವಿ ಅದ್ರಿಂದ ಏನ್ ಉಪಯೋಗ ಐತ್ ಅಂತ ಹೇಳಿ. ಮತ್ತ ಅದ ಬೆಳಗ್ಗೆ ದಿನ ಅದನ್ನ ಉತ್ತರಾಣಿ ನೀರಿನಲ್ಲಿ ಕುದಿಸಿ ತಗೊಳತಿದ್ರು ದಿನಾ ರೀ. ಅದ್ ತಗೊಂಡಾದ್ಮೇಲೆ ಗುಣಮುಖ ಆಗೇತ್ರಿ. 3 ವರ್ಷದಿಂದ ಇದ್ದಿದ್ ಹೊಟ್ಟೆ ನೋವು ಏನೂ ಇಲ್ಲ ರೀ. ಈಗ ಸ್ವಲ್ಪ ಎಲ್ಲಾ ಕಮ್ಮಿ ಆಗೇತ್ರಿ. ನೀವ್ ಹೇಳ್ಕೊಟ್ಟಿದ್ದು 9 ವಾರ ವ್ರತದಿಂದ ಬಾಳ ಒಳ್ಳೇದಾಗೇತ್ರಿ ನಮಗ್. ಓಕೆ. ಮತ್ತೇನ್ ಒಳ್ಳೇದಾಯ್ತು? ಮತ್ತ ನಮ್ ತಮ್ಮಂದ ಒಬ್ಬಂದ ಆರ್ಮಿ ಸೆಲೆಕ್ಟ್ ಆಗೇತ್ರಿ. ಅವ್ ಬಾಳ್ ಕಷ್ಟ ಪಡಾತಿದ್ರಿ ಅದಕ್ಕೋಸ್ಕರ. ಓಹೋ, ಆರ್ಮಿ ಸೆಲೆಕ್ಷನ್ ಆಗಿದೆ ನಿಮ್ ತಮ್ಮವ್ರಿಗೆ? ಹೌದು ಗುರುಗಳೇ. ಇದು ಲಾಸ್ಟ್ ಏಜ್ ಇತ್ರಿ ಅವಂದ. ನೀವು ಹೇಳ್ಕೊಟ್ಟಿದ್ ವ್ರತದಿಂದ ಆಗೇತ್ರಿ ಇದ. ಓಹೋ, ಅಂದ್ರೆ ಹೇಳ್ಕೊಟ್ಟಂತ 9 ವಾರ ವ್ರತವನ್ನು ನೀವು ಮುಗಿಸಿದೀರಾ. ಹೌದು. ಅದೇ ರೀತಿಯಾಗಿ ಇವತ್ತು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಗುರುಗಳೇ. ರಾಯರ ಪವಾಡ ನೋಡಿದ್ರ ಎಷ್ಟು ಅದ್ಭುತವಾಗಿದೆ ತಾಯಿ. ಹೌದು ಗುರುಗಳೇ. ನಮ್ ತಮ್ಮ ಮಂತ್ರಾಲಯದಿದ್ದಾಗ ಅಂದ್ರ ಅಲ್ಲಿಂದ ಬೃಂದಾವನದಿಂದ ಒಂದ್ ಹುಡುಗಿ ಬಂದು ತುಳಸಿ ದಳ ಕೊಟ್ರಂತ್ರಿ ಅವ್ರಿಗ್ರಿ. ತುಳಸಿ ದಳ ಕೊಡಂತ್ಲೇನ ಅವ್ನ್ ಫ್ರೆಂಡ್ ಒಬ್ಬ ಫೋನ್ ಮಾಡಿ ನಿಂದ ಆರ್ಮಿ ಸೆಲೆಕ್ಟ್ ಆಗೇತಿ ಅಂತ ಹೇಳಿ ಫೋನ್ ಮಾಡಿದಾರ್ರಿ. ಎಲ್ಲಾ ರೋಮಾಂಚನ ಆಗುತ್ತಲ್ಲ ತಾಯಿ, ಎಷ್ಟು ಅದ್ಭುತ ಇದು. ಹೌದು ಗುರುಗಳೇ. 9 ವಾರ ವ್ರತ ಮಾಡಿದ್ದಕ್ಕೆ ಇವತ್ತು ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ದೀರಾ? ಎಲ್ಲಾ ನಿಮ್ ಅನುಗ್ರಹದಿಂದ ನಮ್ಗೆ ಇಷ್ಟೆಲ್ಲಾ ಒಳ್ಳೇದಾಗೈತ್ರಿ. ಓಹೋ, ಒಳ್ಳೇದಮ್ಮ. ಯಾವ್ರು ನಿಮ್ದು? ಬೆಳಗಾವಿಯಿಂದ ಕರೆ ಮಾಡ್ತೀನಿ. ಬೆಳಗಾವಿ. ಓಕೆ. ನಾನು ವ್ರತ ನಿಮ್ಮ ತಾಯಿಯವ್ರಿಗೆ ತಿಳಿಸ್ಕೊಟ್ಟಿದ್ನಲ್ಲಮ್ಮ. ಹೌದು ಗುರುಗಳೇ. ನಮ್ ತಾಯಿಯವ್ರಿಗೆ ಕೊಡಮ್ಮ, ನಿಮ್ಮ ತಾಯಿಯವ್ರ ಹತ್ರ ಮಾತಾಡೋಣ. ಹಾ, ಕೊಡ್ತೀನಿ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ನಮಸ್ತೆ. ನಿಮ್ಮ ಮಗನ ಸಿಹಿ ಸುದ್ದಿ ಕೇಳ್ತಾ ಇದ್ದೀರಾ, ಮತ್ತೆ ನಿಮ್ಗೆ ಗುಣಮುಖವಾಗಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಅದರಿ ಗುರುಗಳು ಈಗ ಕಡಿಮೆ ಆಗೇತ್ರಿ, ಎಲ್ಲಾ ಆರಾಮ್ ಆಗೇತ್ರಿ. ಹೊಟ್ಟೆ ನೋವು ನನ್ ಮಗಂದು ಆರ್ಮಿ ಸೆಲೆಕ್ಟ್ ಆಗ್ಯಾನ್ರಿ. ಲಾಸ್ಟ್ ಏಜ್ ಇತ್ರಿ ಏನ್ರಿ ಅವಂದ್ರಿ. ಇನ್ನ 1 ತಿಂಗಳ ಆದ್ರ ಒಂದ್ ಏಜ್ ಮುಗಿತಿತ್ರಿ, ಸೆಲೆಕ್ಟ್ ಆಗೇತ್ರಿ. ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ನೋಡಿ, ಒಂದು ಮಾತು ಹೇಳ್ತೀನಿ ತಾಯಿ. ಹ್ಞೂನ್ರಿ. ದೇವ್ರು ಇರುವುದು ಸತ್ಯ ತಾಯಿ. ಆಯ್ತಮ್ಮ. ಗುರುಗಳಿರುವುದು, ಗುರು ರಾಘವೇಂದ್ರ ಸ್ವಾಮಿ ಅವರು ಇರುವುದು ಸತ್ಯ ತಾಯಿ. ಲಾಸ್ಟ್ ದೇವ್ರು ಹೇಳ್ತಾರೆ, ಕೆಟ್ಟವರಿಗೆ ತುಂಬಾ ಒಳ್ಳೇದ್ ಮಾಡ್ತಾ ಇರ್ತಾರೆ, ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾ ಇರ್ತಾರೆ. ಆದ್ರೆ ಒಳ್ಳೆಯವರಿಗೆ ಕೊನೆಯದಲ್ಲಿ ಕೈ ಹಿಡಿತಾರೆ ಅನ್ನೋದಕ್ಕೆ ನಿಮ್ಮ ಮಗನ ಸಾಕ್ಷಿ ತಾಯಿ. ಇನ್ನು ಒಂದೇ 1 ತಿಂಗಳ ಇದೆ, ನಿಮ್ಮ ಮಗನ ಏಜು ಸ್ವಲ್ಪ ಇದಾಗ್ತಾ ಇದೆ, ಇನ್ನು ಬರುವುದಿಲ್ಲ ಅಂತ ಅನ್ಕೊಂಡಿದ್ರಿ. ಆ 1 ತಿಂಗಳಲ್ಲಿ ಮಿರಾಕಲ್ ನೋಡಮ್ಮ, ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ ರಾಯರು. ಅದ್ಭುತವಾಗಿ ಇದನ್ನ ಮಾಡಿದಾರೆ, ಮಿರಾಕಲ್ ಮಾಡಿದಾರೆ ಸರ್. ಹೌದಮ್ಮ, ನಿಜವಾಗ್ಲೂ ಖುಷಿ ಆಗುತ್ತೆ ತಾಯಿ. ಇವತ್ತು ಬೆಳಗಾವಿಯಿಂದ ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದೀರಾ, ನಾನು ಹೇಳ್ಕೊಟ್ಟಂತ 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡಿದ್ದಕ್ಕೆ ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ಏನ್ ಅನ್ಸ್ತಾ ಇದೆ ಅಮ್ಮ ರಾಯರ ಬಗ್ಗೆ? ಎಲ್ಲಾ ತುಂಬಾ ಸಂತೋಷ ಆಗ್ತದೆ ಗುರುಜಿ. ನನ್ ಮಗಾನು ಆರ್ಮಿ ಸೇರಿದ, ನೌಕರಿ ಐತ್ರಿ, ಎಲ್ಲಾ ಆತು. ನಮ್ಮ ಮನೆಯವ್ರದ್ದು ಮತ್ತೆ ಕಾಲ್ ನೋವು ಗುಣಮುಖ ಆಗೇತ್ರಿ. ಅದಕ್ಕೆ ಹೇಳ್ತಾ ಇರೋದು, ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಿಮ್ಗೆ ಹತ್ತಿರದಲ್ಲಿ ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ರಾಯರ ಮಠಕ್ಕೆ ಹೋಗಿ. ಅದೇ ರೀತಿಯಾಗಿ ನೋಡಿ, ದೇಶ ಕಾಯುವಂತ ಆರ್ಮಿ ನಿಮ್ಮ ಮಗ, ದೇಶನೇ ಕಾಯುವಂತ ಆರ್ಮಿಯಲ್ಲಿ ಸೆಲೆಕ್ಷನ್ ಮಾಡಿದ್ದಾರಂದ್ರೆ ಇದೆಲ್ಲ ರಾಯರ್ ಮಹಿಮೆ, ರಾಯರ್ ಪವಾಡ ತಾಯಿ ಇದು. ಓಹೋ, ಖಂಡಿತಮ್ಮ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಗೇತ್ರಿ ಸರ್. ಎಷ್ಟು ವಾರ ಇದು? ಎಷ್ಟನೇ ವಾರದಲ್ಲಿ ಆಯ್ತಮ್ಮ? 9 ವಾರ ಕಂಪ್ಲೀಟ್ ಆದ್ಮೇಲೆ ಆಯ್ತಾ? ಮೊದ್ಲೇ ಆಗೇತ್ರಿ ಸರ್ ಅವಂದು. ಓಕೆ. ಮತ್ತೆ ನನಗೆ ಯಾವಾಗಿಂದ ಫೋನ್ ಮಾಡ್ತಾ ಇದ್ದೀರಾ ನೀವು? ನಾನ್ 1 ವಾರ ಆಯ್ತ್ರಿ ನಿಮಗ್ ಮಾಡಾಕತ್ರಿ ಸರ್. ಓಹೋ, 1 ವಾರದಿಂದ ಕಾಯ್ತಾ ಇದ್ದೀರಾ. ಅನುಗ್ರಹ ಆಗಿದೆ, ನನಗೆ ಒಳ್ಳೇದಾಗಿದೆ, ನಿಮ್ಗೆ ತಿಳಿಸ್ಬೇಕು ಅಂತಂದು 1 ವಾರದಿಂದ ಕರೆ ಮಾಡ್ತಾ ಇದ್ದೀರಾ, ಲೈನ್ ಸಿಕ್ಕಿಲ್ಲ ನಿಮ್ಗೆ.
ಇಲ್ಲಾರಿ ಗುರುಗಳ ಬರೀ ಬಿಜಿ ಬರಾಕತ್ತಿತ್ರಿ ಇಲ್ಲಂದ್ರ ಸ್ವಿಚ್ ಆಫ್ ಬರ್ತತ್ರಿ. ಹಾ 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 ಇವತ್ತೇ ಗುರುಗಳೇ ಮಂತ್ರಾಲಯದಿಂತ್ರ. ಏನಮ್ಮ? ಇವತ್ತೇ ಮಂತ್ರಾಲಯದಿಂತ್ರ ಬಂದಿವ್ರಿ ನಾವ್ ಮನಿಗ್ರಿ ಇವತ್ತರಿ. ಇವತ್ತೇ ಮಂತ್ರಾಲಯದಿಂದ ಬಂದಿದ್ದೀರಾ? ಇವತ್ತೇ ನನಗೆ ನನ್ನ ಕರೆ ಸಿಕ್ಕಿದೆ ನಿಮ್ಗೆ? ಬರೀ ಇವತ್ತೇ ಸಿಕ್ತ್ರಿ, ಮನ್ನಿಂತ್ರ ಎಷ್ಟ್ ಟ್ರೈ ಮಾಡ್ರು ಸಿಕ್ಕಿರ್ಕಿಲ್ರಿ ನಮಗ. ಓಹೋ, ಖಂಡಿತಮ್ಮ. ತುಂಬಾ ಖುಷಿ ಆಯ್ತು. ರಾಯರ್ನ 9 ವಾರ ವ್ರತವನ್ನು ಮಾಡಿದ್ದೀರಾ. ವ್ರತವನ್ನು ಮಾಡಿದ್ದಕ್ಕೆ ಇವತ್ತು ಫಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ಒಳ್ಳೇದಾಗಿದೆ ಅಂತ ಹೇಳಿ ರಾಯರ್ನ ಪೂಜೆ ಮಾಡೋದು ಮಾತ್ರ ಬಿಡ್ಬಾರ್ದು. ನಿಮ್ಮ ಉಸಿರಿರುವವರೆಗೂ ರಾಯರ ಹೆಸರನ್ನು ಮರಿಬಾರ್ದು. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಮಕ್ಕಳಿಗೆ ಅನುಗ್ರಹ ಆಗುತ್ತೆ ತಾಯಿ. ನಿಮ್ಮ ಆಶೀರ್ವಾದ, ರಾಯರ ಆಶೀರ್ವಾದ ಇರ್ಲಿ. ಅಯ್ಯೋ, ನನ್ನ ಆಶೀರ್ವಾದ ಅಲ್ಲ ತಾಯಿ, ಇದೆಲ್ಲ ರಾಯರ ಆಶೀರ್ವಾದ, ರಾಯರ ಕೃಪೆ. ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ರಾಘವೇಂದ್ರ ಸ್ವಾಮಿ ಅವರು. ನೀವ್ ಸಿಕ್ಕಿದ್ದು ಒಂದ್ ನಮ್ ಪುಣ್ಯ ರೀ ಗುರುಗಳೇ. ನೀವ್ ತಿಳಿಸ್ಕೊಡತ್ತೀರಿ, ನಾ ಯಾರನ್ನು ಕೇಳಂಗಿಲ್ರಿ, ಎಲ್ಲಿ ಹೋಗಂಗಿಲ್ರಿ ಗುರುಗಳೇ. ಹ್ಞೂನ್ರಿ. ಓಕೆ ಅಮ್ಮ, ಖಂಡಿತಮ್ಮ, ಒಳ್ಳೇದಾಗ್ಲಿ. ಯಜಮಾನ್ರಿಗೆ ಏನಾಗಿತ್ತಮ್ಮ ತಾಯಿ? ಯಜಮಾನ್ರಿ ವೆರಿಕೋಸ್ ವೇನ್ ಅಂತ ಇತ್ರಿ ಗುರುಗಳವ್ರಿಗೆ. ಅದ್ ಔಷಧ ತಗೊಂಡ್ರು ಏನ್ ಕಡಿಮೆ ಆಗತ್ತಿಲ್ಲ. ಕಾಲ್ ನೋವು, ಕಾಲು ಉಬ್ಬಾಕತ್ತಿತ್ರಿ ಅದ. ಮೃತ್ತಿಕಾ ಪ್ರಸಾದ್ ತಗೊಳ್ಳುವಾಗಿಂತ್ರ ಅವ್ರಿಗೆ ಏನು ನೋವೇ ಇಲ್ರಿ ಈಗ. ಮೃತ್ತಿಕಾ ಪ್ರಸಾದ ಎಷ್ಟು ಪವರ್ಫುಲ್ ಇದೆ ಅಂದ್ರೆ ತಾಯಿ, ಅದನ್ನ ಸ್ನಾನ ಮಾಡ್ಕೊಂಡು ಬಂದಾದ್ಮೇಲೆ ಒಂದು ಚಿಟಿಗೆ ಎಷ್ಟು ಹಾಕಿ ಅದನ್ನ ಒಂದು ಚಿಟಿಗೆ ಎಷ್ಟು ಹಾಕಿ ರಾಯರ್ ಫೋಟೋದ ಮುಂದ್ಗಡೆ ಇಟ್ಟು ನಾವು ತಗೊಂಡ್ವಿ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಯಾವುದೇ ಒಂದು ಕಾಯಿಲೆ ಆಗ್ಲಿ ಅದು ಸುಟ್ಟು ಭಸ್ಮ ಮಾಡುತ್ತೆ ತಾಯಿ. ಹೌದ್ರಿ, ಅಷ್ಟು ಪವರ್ಫುಲ್. ನೋಡಿ, ನಿಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ. ಹುಷಾರಿಲ್ಲದಂತ ಟೈಮ್ ಅಲ್ಲಿ ನೀವು ಮೃತ್ತಿಕಾ ಪ್ರಸಾದವನ್ನು ಕೊಟ್ಟಿದ್ದೀರಾ. ಇವಾಗ ಗುಣಮುಖವಾಗಿದಾರಂತ ನೀವೇ ಹೇಳ್ತಾ ಇದ್ದೀರಾ ತಾಯಿ. ಈಗ ಬಾಳ ಕಾಲೆಲ್ಲಾ ಕರ್ರಗಾಗಿತ್ರಿ. ಏನಾಗ್ತದ ಅಂತ ನಮಗ ಅಂಜಿಕ್ ಬರಾತಿತ್ರಿ. ಏನು ಇಲ್ರಿ ಈಗ ತಗೊಳ್ಳುವಾಗಿಂತ್ರ ಮೃತ್ತಿಕಾ ಪ್ರಸಾದ್ ತಗೊಳ್ಳುವಾಗಿಂದ ಏನು ಇಲ್ರಿ ಗುರುಗಳ್. ಖಂಡಿತಮ್ಮ, ಒಳ್ಳೇದಾಗ್ಲಿ. ಮತ್ತೆ ಯಾವಾಗ ಹೋಗ್ತಾ ಇದಾರೆ ನಿಮ್ಮ ಮಗ? ಹೋಗಿದಾನ್ರಿ ಗುರುಗಳೇ ಈಗ. ಇವಾಗ ಆರ್ಮಿಗೆ ಹೋಗ್ಬಿಟ್ಟಿದಾರ ಆಲ್ರೆಡಿ? ಟ್ರೈನಿಂಗ್ ಸ್ಟಾರ್ಟ್ ಆಗೈತ್ರಿ ಗುರುಗಳೇ. ಓಹೋ, ಖಂಡಿತಮ್ಮ, ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ ಹೋಗಿದ್ದಾರೆ. ಒಳ್ಳೇದಾಗ್ಲಿ ತಾಯಿ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತೇಳಿ ರಾಯರ ಪಾದವನ್ನು ನಾನು ಹಿಡಿದು ಕೇಳ್ತೀನಿ ತಾಯಿ. ಖಂಡಿತ ಒಳ್ಳೇದಾಗ್ಲಿ. ಇವಾಗ ನಾನೇನು 9 ವಾರ ವ್ರತವನ್ನು ಹೇಳ್ಕೊಟ್ಟಿದ್ದೆ ಅದೆಲ್ಲ ಕಂಪ್ಲೀಟ್ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಇನ್ನು ನೆಕ್ಸ್ಟ್ ನಾನು ನಿಮ್ಗೆ ಯಾವ ರೀತಿಯಾಗಿ ಮಕ್ಕಳ ಮದುವೆ ವಿಚಾರದಲ್ಲಿ ಯಾವ ರೀತಿ ತಿಳಿಸ್ಕೊಟ್ಟಿದ್ದೀನಿ ಅದನ್ನ ಅದೇ ರೀತಿಯಾಗಿ ಪೂಜೆ ಮಾಡ್ಕೊಂತ ಹೋಗಿ ಅತಿ ಶೀಘ್ರದಲ್ಲೇ ನಿಮ್ಮ ಮಕ್ಕಳ ಕಲ್ಯಾಣ ಭಾಗ್ಯ, ಅವ್ರಿಗೂ ಒಂದು ಅದೃಷ್ಟದ ಬಾಕಿಲನ್ನು ತೆಗಿತಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು. ಹ್ಞೂನ್ರಿ ಗುರುಗಳೇ, ನಿಮ್ಮ ಆಶೀರ್ವಾದ ಆಗಲ್ರಿ ಗುರುಗಳೇ. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು ಗುರುಗಳೇ. ಏನಮ್ಮ? ಒಂದ್ ಮಾತ್ರ ನಾನು ಸುಬುಧೇಂದ್ರ ತೀರ್ಥರ ಹತ್ರ ಹುಡುಗರ ಹೆಸರು ಹೇಳಿ ಮದ್ವೆಗಾಗಿ ಅಂತ ತಾಯ್ತಾಯ್ ಬಂದಿದ್ದೆ. ಒಂದು ತಾಯ್ತಾ ಕಳೆದೋಯ್ತು ಗುರುಗಳೇ ಅದ್ರೊಳಗೆ. ಒಂದು ಕಳೆದೋಯ್ತೇನಮ್ಮ? 2 ಇಸ್ಕೊಂಡ್ ನಮ್ಮ 2 ಇಸ್ಕೊಂಬಂದಿದ್ರಿ. ಯಾರಿಗ್ ಕೊಡ್ಬೇಕಂತ? ನಾನ್ 2 ಹೆಣ್ಮಕ್ಳಿಗೆ ಕಂಕಣ ಭಾಗ್ಯಕ್ಕಂತ ಇಸ್ಕೊಂಬಂದಿದ್ದೆ ರೀ. ಒಂದು ಕಳೆದೋಗಿದೆ, ಒಂದು ಇದೆ ಅಂತ ಹೇಳ್ತಾ ಇದ್ರೇನಮ್ಮ? ಹ್ಞೂನ್ರಿ ಗುರುಗಳೇ. ಮತ್ತೆ ಏನಾದ್ರು ಮಂತ್ರಾಲಯಕ್ಕೆ ಹೋಗ್ತೀರೇನಮ್ಮ? ಹೋಗ್ಬೇಕು, ಮತ್ತೆ ಯಾವಾಗಾದ್ರೂ ಹೋಗ್ಬೇಕ್ರಿ ಗುರುಗಳೇ. ಯಾವಾಗಾದ್ರೂ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಒಂದ್ ಕೆಲ್ಸ ಮಾಡಿ, ಏನ್ ತಾಯ್ತವನ್ನ ತಗೊಂಡು ಇಸ್ಕೊಂಡ್ ಬಂದಿದಲ್ಲ, ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಆ ಅನುಗ್ರಹದಿಂದ ಬಂದಿರೋದು ನಿಮ್ಗೆ ಅದು. ಹ್ಞೂನ್ರಿ ಗುರುಗಳೇ. ಅದನ್ನ ಇಬ್ರು ಕೈಯಲ್ಲೂ ಕಟ್ಟಿ, ಅಂದ್ರೆ ಒಬ್ರ ಕೈಯಲ್ಲಿ ಕಟ್ಟಿ ಇನ್ನೊಬ್ರ ಕೈಲಾದ್ರು ಚಿಕ್ಕವ್ರು ಇದಾರಲ್ಲ ತಾಯಿ, ಫಸ್ಟ್ ದೊಡ್ಡವ್ರ ಕೈಲಿ ಕಟ್ಟಿ ಆಮೇಲೆ ಚಿಕ್ಕವ್ರ ಕೈಲಿ ಕಟ್ಬಿಡಿ ಅಮ್ಮ. ಅಂದ್ರೆ ಇಬ್ರಿಗೂ ಅನುಗ್ರಹ ಆಗುತ್ತೆ ತಾಯಿ ಅದರಲ್ಲಿ. ಓಕೆನಮ್ಮ? ಅಷ್ಟು ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಸಾಧ್ಯವಾದ್ರೆ ಮತ್ತೆ ಇನ್ನೂ ಒಂದ್ಸಲ, ಯಾಕಂದ್ರೆ ಅದು ಮಂತ್ರಾಲಯ, ಅದು ನಿಮ್ಮ ಮನೆ, ಅದು ಅಲ್ಲಿ ನಿಮ್ಗೆ ಯಾರು ಹೋಗು ಅಂತ ಹೇಳೋರು ಯಾರು ಇಲ್ಲ ತಾಯಿ. ಬಿಟ್ಟು ಬರಾಕ ಆಗೋದಿಲ್ರಿ, ಹೋದ್ರಿ ಗುರುಗಳು. ಅಲ್ಲಿಗೆ ಒಂದು ಸಲ ಹೋದ್ರೆ ಸಾಕು ತಾಯಿ. ಎಷ್ಟು ಅದ್ಭುತವಾಗಿ ಅಂದ್ರೆ ನಮ್ಮ ಮನಃಶಾಂತಿ, ನೆಮ್ಮದಿ, ಮತ್ತೆ ನಾವು ಹೋಗ್ಬೇಕು ಅಂತ ಭಾವನೆ ಬರುವುದಿಲ್ಲ, ಅಲ್ಲೇ ಇರ್ಬೇಕು ಅನ್ನೋ ಭಾವನೆ ಬರುತ್ತೆ ತಾಯಿ. ಅದಕ್ಕೆ ಅಲ್ಲಿ ಯಾರು ನಿಮ್ಗೆ ಹೋಗು ಅಂತ ಹೇಳಲ್ಲ. ನಿಮ್ಗೆ ಸಾಧ್ಯವಾದ್ರೆ ಮತ್ತೆ ಮಂತ್ರಾಲಯಕ್ಕೆ ಹೋಗಿ, ಮತ್ತೆ ಆ ಗುರುಗಳವ್ರ ಹತ್ರ ನೀವು ಒಂದು ಏನು ಒಂದು ತಾಯ್ತವನ ಅಂತ ಕೇಳಿದ್ರಲ್ವಾ, ಅದನ್ನ ಇಸ್ಕೊಂಡ್ ಬನ್ನಿ, ಮತ್ತೆ ಕೊಡ್ತಾರೆ ತಾಯಿ. ಓಕೆನಮ್ಮ? ಖಂಡಿತ. ಮದ್ವೆ ಕರಿಬೇಕಮ್ಮ ತಾಯಿ. ಗುರುಗಳೇ, ನೀವು ಒಳ್ಳೇದಾಗ್ಲಿ. ಬಂದು ನಾನು ಊಟ ಮಾಡ್ಕೊಂಡ್ ಬರ್ತೀನಮ್ಮ ಮದ್ವೆಗೆ. ಸಾಕಷ್ಟು ಅನುಗ್ರಹ ಆಗೇತ್ರಿ ಸರ್ ನಿಮ್ಮ ದಯದಿಂದ ನಮಗ. ಹೌದಮ್ಮ? ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಖಂಡಿತ ಒಳ್ಳೇದಾಗ್ಲಿ. ನನ್ನ ಫೋನ್ ಸಿಗ್ಲಿಲ್ಲ, ಇದು ಆಯ್ತು, ಬಿಜಿ ಬರ್ತಾ ಇತ್ತು, ಸ್ವಿಚ್ ಆಫ್ ಬರ್ತಾ ಇತ್ತು ಅಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕಾದ್ರೆ ಖಂಡಿತ ನನ್ನ ಲೈನ್ ಸಿಗುತ್ತೆ ತಾಯಿ. ಯಾಕಂದ್ರೆ ಪರ್ಸನಲ್ ಆಗಿ ನಂದು ಸ್ವಲ್ಪ ಪೂಜೆ ಮಾಡೋದಿರುತ್ತೆ, ಊಟ ಮಾಡೋದಿರುತ್ತೆ, ಆ ಟೈಮಲ್ಲಿ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಮತ್ತೆ ಯಾರಾದ್ರೂ ನಂಬರ್ ಕೇಳಿದ್ರೆ ಕೊಡಕ್ ಹೋಗ್ಬಿಡಿ, ಅವ್ರು ನನ್ನ ನಂಬರ್ ಸಿಗುತ್ತೆ, ಅವ್ರು ಹುಡುಕಿದ್ರೆ ಅವ್ರ ಕರ್ಮಗಳು ಕಳೆದು ಹೋಯ್ತಂದ್ರೆ. ನೋಡಿ, ಇವಾಗ 1 ವಾರದಿಂದ ನೀವು ಟ್ರೈ ಮಾಡ್ತಾ ಇದ್ದೀರಾ ನನಗೆ, ಆದ್ರೆ
ಎಷ್ಟೈತಪ್ಪ ಇನ್ನ ಅನ್ನಕತ್ತೀನ್ರಿ ಲೈನ್ ಸಿಗದಕ್ಕ. ಹೌದಮ್ಮ. ಆದ್ರೆ ಇದಕ್ಕೆ 9 ವಾರ ವ್ರತವನ್ನು ಹೇಳಿಕೊಡುವಂತ ಮುಂಚಿತವಾಗಿ ನೀವು ಅದೇ ರೀತಿಯಾಗಿ ಕರೆ ಮಾಡಿ ನಾನು ಲೈನ್ ಸಿಕ್ತು ನಿಮ್ಗೆ. ಹ್ಞೂನ್ರಿ ಗುರುಗಳೇ. ಅದೇ ರೀತಿಯಾಗಿ ಕರ್ಮಗಳು ಕಳೆದು ಹೋಯ್ತು ಅಂದ್ರೆ ಖಂಡಿತ ಸಿಗುತ್ತೆ ತಾಯಿ. ಆದ್ರೆ ಇದ್ರಲ್ಲಿ ನಾನು ಏನು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ನಾನು ದೇವರು ಅಲ್ಲ, ನಾನು ಗುರುಗಳಲ್ಲ, ಓಕೆನಮ್ಮ. ಆದ್ರೆ ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇರ್ತಾರೆ, ಅವರೊಟ್ಟಿಗೆ ನಾನು ಮಾತಾಡ್ತಾ ಇರ್ತೀನಿ. ನನ್ನ ವೈಯಕ್ತಿಕವಾಗಿ ನಾನು ಯಾರ ಹತ್ರ ಮಾತಾಡ್ತಾ ಇರೋದಿಲ್ಲ ತಾಯಿ. ಎಲ್ಲಾ ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಂದಿರು, ನಿಮ್ಮ ಸ್ನೇಹಿತರು ಎಲ್ಲರೂ ನಿಮ್ಮವರೇ ಫೋನ್ ಮಾಡ್ತಿರ್ತಾರೆ. ಅವ್ರ ಒಟ್ಟಿಗೆ ನಾನು ಮಾತಾಡಿ ಈ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಆ ಕಾರಣದಿಂದ ನಿಮ್ಗೆ ಲೈನ್ ಸಿಗ್ತಾ ಇರೋದಲ್ಲ ತಾಯಿ, ಓಕೆನಮ್ಮ. ಒಳ್ಳೇದಾಗ್ಲಿ. ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಅವರು. ಹೌದ್ರಿ ಗುರುಗಳೇ. ಮತ್ತೆ ನಿಮಗೆ ಬಿಡುವಿದ್ದಾಗ ನಾನು ಕರೆ ಮಾಡ್ತೀನಿ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ನೋಡಿದ್ರಲ್ವಾ, ಎಷ್ಟೋ ಜನಗಳು ನನಗೆ ಕರೆ ಮುಖಾಂತರದಲ್ಲಿ ತಿಳಿಸ್ತಾ ಇದ್ದಾರೆ, ಪವಾಡ ನನಗೆ ರಾಯರು ಇಷ್ಟು ಅದ್ಭುತವಾಗಿ ಮಾಡಿದ್ರು, ನನಗೆ ತುಂಬ ಖುಷಿಯಾಯಿತು. 5ನೇ ವಾರದಲ್ಲಿ, 7ನೇ ವಾರದಲ್ಲಿ, 9ನೇ ವಾರದಲ್ಲಿ ಅನುಗ್ರಹ ಆಯಿತು ಅಂತ ಹೇಳುತ್ತಾ ಇರುತ್ತಾರೆ. ಅದೇ ಮುಖಾಂತರದಲ್ಲಿ ಈ ನನ್ನ ತಾಯಿ ಕೊನೆಯ ವಾರ ಅಂದರೆ ಇನ್ನು ಒಂದೇ ಒಂದು ತಿಂಗಳ ಇತ್ತು ಅಂತೆ. ಅವರ ಮಗನಿಗೆ ಒಂದು ಈ ಕೆಲಸದ ಬಗ್ಗೆ ಗೌರ್ಮೆಂಟ್ ಜಾಬಲ್ಲಿ ಸೆಲೆಕ್ಷನ್ ಆಗುವುದು ತುಂಬ ಕಷ್ಟ. ಆದರೆ ರಾಯರನ್ನ ನಂಬಿದ್ದಕ್ಕೆ ನೋಡಿ ದೇವರು ಎಷ್ಟು ಅದ್ಭುತವಾಗಿ ಅನುಗ್ರಹ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಇನ್ನು 1 ತಿಂಗಳದಲ್ಲಿದೆ, ಚಿಂತಿಸಬೇಡ ಕಂದ, ನೀನು ನನ್ನ ಸನ್ನಿಧಾನಕ್ಕೆ ಬಾ, ನಿನಗೆ ಅನುಗ್ರಹ ಮಾಡುತ್ತೇನೆ ಅಂತ ಹೇಳಿ ಮಂತ್ರಾಲಯಕ್ಕೆ ಕರೆಸಿಕೊಂಡಿದ್ದಾರೆ. ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆರ್ಡರ್ ಕಾಪಿ ಮನೆಗೆ ಬಂದಿದೆ. ಇದೇ ರಾಯರ ಪವಾಡ ಅಂತ ಹೇಳುವುದು. ಇವತ್ತು ಅವರು 9 ವಾರ ಪೂಜೆಯನ್ನು ಮುಗಿಸಿದ್ದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಅದ್ಭುತವಾಗಿದೆ. ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಇರುತ್ತಾರೆ. ಎಲ್ಲಿ ರಾಯರ ಫೋಟೋ ಇರುತ್ತೋ ಅಲ್ಲಿ ರಾಯರಿರುತ್ತಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿಯಾಗಿ ಪವಾಡಗಳನ್ನು ಪ್ರತಿನಿತ್ಯನೂ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮಗೆ ಇಷ್ಟವಾದರೆ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದರೆ ರಾಯರಿಗೂ ಖುಷಿಯಾಗತ್ತೆ, ನನಗೂ ಖುಷಿಯಾಗತ್ತೆ. ತಾಯಿ ಮುಖದಲ್ಲಿ ಆ ನಗುವು ನೋಡುವುದಕ್ಕೆ ಎಷ್ಟು ಆನಂದವಾಗಿದೆ. ಮನೆಯಲ್ಲಿ ಇರತಕ್ಕಂಥವರು ಎಲ್ಲರೂ ಖುಷಿಯಾಗಿದ್ದಾರೆ ಅಂದರೆ ಇದೆಲ್ಲ ರಾಯರ ಪವಾಡ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡುತ್ತಾ ಇರ್ತೀರೋ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆದಷ್ಟು ಬೇಗ ನಿಮಗೆ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲೆಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.